एक नंबर का फूड है. ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನೀವೆಂಥ ಜಿಮ್ಮರೇ ಆದರೂ ಕೂಡ ಅಂತ ಅದ್ರ ಮುಂದೆ ಇದು ಯಾವುದಕ್ಕೂ ಇಲ್ಲ. ಅಷ್ಟು ಹೆಲ್ದಿ ಆಗಿದೆ ಮತ್ತು ಅಷ್ಟು ಪ್ರೋಟೀನ್ ಆಗಿದೆ. ಇದು ಇವತ್ತಿಂದ ನನಗೇನಿದ್ದು ಅಗತ್ಯ ಇಲ್ಲ, ಬೇಡ ಅನಿಸುತ್ತೆ. ರುಚಿ ಮಾತ್ರ ಇಡೀ ಪ್ರಪಂಚದಲ್ಲೇ ಈ ಥರ ಒಂದು ರೆಸಿಪಿ, ಈ ಥರ ಒಂದು ಖಾದ್ಯ ಸಿಗದೇ ಇರುವನ್ನು ಟೇಸ್ಟಿಗೆ ಬರುತ್ತೆ. ಯಾಕೆ ಟೇಸ್ಟು ಅಂತ ಹೇಳಿದ್ರೆ, ನಾನು ಇದ್ರೊಳಗಡೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಮತ್ತು ಬಾದಾಮಿ ಇವೆಲ್ಲನ್ನ ತುರಿದು ಹಾಕಿದ್ದೆ, ಮತ್ತು ಜೊತೆ ಪುಡಿ ಸಮೇತ ಮಾಡಿದ್ದೆ. ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಮತ್ತು ಸೌದಿ ಅರೇಬಿಯದ್ದು ಜೇನು ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಿ ಕಾಡುಗಳಿಲ್ಲ, ಇರೋದು ಕಡಿಮೆ, ಮತ್ತು ಫಾರ್ಮಿಂಗು ಯಾರು ಮಾಡಲ್ಲ ಇಲ್ಲಿ ಅಲ್ವಾ. ಕಡಿಮೆ ಅಂದರೆ ಕಡಿಮೆ, ಎಲ್ಲೋ ಒಬ್ಬರು ಮಾಡ್ಬೋದೇನೋ, ಬಟ್ ಇವರಿಗೆಲ್ಲ ಇದೇ ಗೊತ್ತಿಲ್ಲ, ಇದನ್ನು ಫಾರ್ಮಿಂಗ್ ಮಾಡ್ಬೋದು ಅನ್ನೋದು ಒಂದು ಮ್ಯಾಟ್ರೇ ಗೊತ್ತಿಲ್ಲ ಅನ್ಸುತ್ತೆ. ಇದೆಲ್ಲ ಆದಷ್ಟು ಇಂಪೋರ್ಟ್ ಮಾಡ್ಕೊಳ್ಳೋದೆಯಾ. ಬಟ್ ಅದು ಜೇನು ಮಾತ್ರ ಅಂತ ಟೇಸ್ಟ್ ಇಲ್ಲ. ನಮ್ಮೂರಲ್ಲಿ ನಮ್ಮ ಕಡೆ ಎಲ್ಲ ಜೇನು ತಿಂದರೆ ಅದು ಸುವಾಸನೆ ಬೇರೆ, ತಿನ್ನೋದೇ ಬೇಡ. ಬರೀ ಜೇನು ಸುವಾಸನೆಗೆ ನಾವು ಜೇನು ಕೀಳ್ತೀವಲ್ಲ, ಅದು ಸುವಾಸನೆನೇ ಆ ಥರ ಇರುತ್ತೆ. ಬಟ್ ಇದು ಎಷ್ಟು ಹೊರತು ಅಂದರೆ ಹೇಳಂಗಿಲ್ಲ, ಕೈ ಹಾಕಿದ್ರೆ ಬೆರಳು ಬರಲ್ಲ ಅಷ್ಟು Beautiful, wonderful you. ಏನಿಲ್ಲ, ಬಸ್ ಸಿಹಿ ಮಾತು ಸಿಹಿ ಬಿಟ್ಟರೆ ಏನಿಲ್ಲ. The clouds disappeared and the birds started singing a beautifully wonderful tune. For no other song could be worthy of beautiful, wonderful you.